ಬೆಂಗಳೂರಿನ ನಮ್ಮ ಮೆಟ್ರೋ ನಿಲ್ದಾಣಗಳು ಎಷ್ಟು ಸೇಫ್ ಎನ್ನುವಂಥ ದೊಡ್ಡ ಮಟ್ಟದ ಪ್ರಶ್ನೆ ಇಲ್ಲಿ ಹುಟ್ಟಿಕೊಳ್ತಾ ಇದೆ. ಇದಕ್ಕೆ ಕಾರಣ ಕೂಡ ಇದೆ. ಸೂಸೈಡ್ ಸ್ಪಾಟ್ಗಳು ಆಗ್ತಾ ಇವೆಯಾ ಮೆಟ್ರೋ ಸ್ಟೇಷನ್? ಹಾಗಾದ್ರೆ ಬೆಂಗಳೂರು ಮೆಟ್ರೋ ನಿಲ್ದಾಣಗಳಲ್ಲಿ ಸೂಸೈಡ್ ಅವಾಂತರ ಹೆಚ್ಚಾಗ್ತಾ ಇದೆ. ಈ ಎಲ್ಲ ದುರಂತಗಳ ಬಳಿಕವೂ BMRCL ಎಚ್ಚೆತ್ತುಕೊಂಡಿಲ್ಲ. BMRCL ಪ್ಲಾಟ್ಫಾರ್ಮ್ಗಳಲ್ಲಿ ಸ್ಕ್ರೀನ್ ಡೋರ್ ಹಾಕದೇ ಇರೋದೇ ಇದಕ್ಕೆ ಕಾರಣವಾ ಎನ್ನುವಂಥ ಪ್ರಶ್ನೆ ಕೂಡ ಹುಟ್ಟಿಕೊಳ್ತಾ ಇದೆ. ಸಾಲು ಸಾಲು ಅವಘಡಗಳು ಆಗ್ತಾ ಇದೆ. ಗಮನಿಸ್ತಾ ಹೋಗೋದಾದರೆ ಮೊನ್ನೆ ಓರ್ವ ಯುವಕ ಆತ್ಮಹತ್ಯೆಗೆ ಯತ್ನಿಸಿದ್ದ. ಅದಕ್ಕಿಂತ ಮುಂಚಿತವಾಗಿ ತನ್ನ ಮೊಬೈಲು ಟ್ರ್ಯಾಕಿಗೆ ಬಿತ್ತು ಅಂಥೇಳಿ ಒಬ್ಬಳು ಯುವತಿ ಟ್ರ್ಯಾಕಿಗೆ ಜಿಗಿಲಿದ್ಲು. ಈ ರೀತಿಯೆಲ್ಲ ಅವಾಂತರಗಳು ಆದರೂ ಕೂಡ ಎಚ್ಚೆತ್ತುಕೊಳ್ತಾ ಇಲ್ಲ. ಬೆಂಗಳೂರು ನಮ್ಮ ಮೆಟ್ರೋ ನಿಲ್ದಾಣಗಳು ಎಷ್ಟು ಸೇಫ್ ಎನ್ನುವಂಥ ದೊಡ್ಡ ಮಟ್ಟದ ಪ್ರಶ್ನೆ ಇಲ್ಲಿ ಉದ್ಭವಿಸ್ತಾ ಇರೋದು. ಕಾರಣ ಸೂಸೈಡ್ ಸ್ಪಾಟ್ಗಳಾಗ್ತಾ ಇವೆಯಾ? ದೊಡ್ಡ ಮಟ್ಟದ ಪ್ರಶ್ನೆಗಳು ಇವೆ. ಮೆಟ್ರೋ ಮೊದಲು ಹಾಗೂ ಎರಡನೇ ಹಂತದ ಸ್ಟೇಷನ್ಗಳಲ್ಲಿ ಯಾವುದೇ ಸೇಫ್ಟಿಗಳು ಇಲ್ಲಿಲ್ಲ. ಮೆಟ್ರೋ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಹಳಿಗೆ ಹಾರಿ ಆತ್ಮಹತ್ಯೆಗೆ ಮೊನ್ನೆ ಓರ್ವ ಯುವಕ ಯತ್ನಿಸಿದ್ದ. 2012ರಲ್ಲಿ MG ರಸ್ತೆ ನಿಲ್ದಾಣದಲ್ಲಿ ಓರ್ವ ಬಾಲಕ ಕೂಡ ಆತ್ಮಹತ್ಯೆಗೆ ಯತ್ನಿಸಿದ್ದ. 2019ರಲ್ಲಿ ನ್ಯಾಷನಲ್ ಕಾಲೇಜ್ ಮೆಟ್ರೋ ನಿಲ್ದಾಣದಲ್ಲಿ ಅವಘಡ ಸಂಭವಿಸುತ್ತಿತ್ತು. ಜಾಲಹಳ್ಳಿ ನಿಲ್ದಾಣದಲ್ಲೂ ಹಳಿಗೆ ಹಾರಿ ಆತ್ಮಹತ್ಯೆಗೆ ಕೇರಳ ಮೂಲದ ಯುವಕ ಯತ್ನಿಸಿದ್ದ. ಇಷ್ಟೆಲ್ಲ ಘಟನೆಗಳು ನಮ್ಮ ಮೆಟ್ರೋದಲ್ಲಿ ಆಗ್ತಾ ಇದೆ. ಹಾಗಾದರೆ ಆತ್ಮಹತ್ಯೆಯ ಹಾಟ್ಸ್ಪಾಟ್ ಆಗ್ತಾ ಇದೆ ಎನ್ನುವಂಥ ಒಂದು ದೊಡ್ಡ ಮಟ್ಟದ ಪ್ರಶ್ನೆ. ಹಾಗೆಯೇ ಇಲ್ಲಿ ಇಷ್ಟೆಲ್ಲ ಅವಾಂತರ ಆಗೋಕ್ಕೆ ಕಾರಣ ಏನು? ಮೆಟ್ರೋದವರು ಅಥವಾ BMRCL ಅವರು ಸುರಕ್ಷಿತ ಮಾರ್ಗಗಳನ್ನು ಇಲ್ಲಿ ಅನುಸರಿಸಿಲ್ವಾ ಎನ್ನುವಂಥ ದೊಡ್ಡ ಮಟ್ಟದ ಪ್ರಶ್ನೆ ಕೂಡ ಆಗುತ್ತೆ. ಮೆಟ್ರೋ ಮೊದಲ ಹಾಗೂ ಎರಡನೇ ಹಂತದ ಸ್ಟೇಷನ್ಗಳಲ್ಲಿ ಯಾವುದೇ ಸೇಫ್ಟಿಗಳು ಇಲ್ಲಿ ಕಂಡು ಬರ್ತಾ ಇಲ್ಲ. ಟ್ರ್ಯಾಕ್ಗಳನ್ನು ಡೈರೆಕ್ಟಾಗಿ ಟ್ರ್ಯಾಕ್ಗಳಿಗೆ ಹೋಗ್ಬೋದು ಅಂತ ವ್ಯವಸ್ಥೆ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಸದ್ಯ ನಮ್ಮ ಮೆಟ್ರೋ ನಿಲ್ದಾಣಗಳು ಸೂಸೈಡ್ ಸ್ಪಾಟ್ ಆಗ್ತಾ ಇವೆಯಾ ಎನ್ನುವಂಥ ಪ್ರಶ್ನೆಗಳು ಹುಟ್ಟುಕೊಳ್ತಾ ಇದೆ. ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಮೊನ್ನೆ ನಡೆದಂಥ ಘಟನೆ ಆಗಿರ್ಬೋದು, ಅದಕ್ಕಿಂತ ಮುಂಚಿತವಾಗಿ ನಡೆದಿರುವಂಥ ಘಟನೆಗಳು. ಇಲ್ಲಿ BMRCL ಅವರು ಒಂದಷ್ಟು ಸುರಕ್ಷತಾ ಕ್ರಮಗಳನ್ನು ಅನುಸರಿಸೋದು ಅಗತ್ಯ ಎನ್ನುವಂಥ ಪ್ರಶ್ನೆಗಳು ಅಥವಾ ಅನುಸರಿಸಲೇಬೇಕಾದ ಅನಿವಾರ್ಯತೆ ಇದೆ ಅಲ್ವಾ? ಖಂಡಿತವಾಗೂ ಸಂಪತ್. ಯಾಕಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಪ್ರತಿನಿತ್ಯವೂ ಕೂಡ ಲಕ್ಷಾಂತರ ಪ್ರಯಾಣಿಕರು ಸಂಚಾರ ಆಗುವಂತಹ ಒಂದು ಒಳ್ಳೆ ಸಾರಿಗೆ ಸೇವೆ ಮೆಟ್ರೋ. ಮೆಟ್ರೋ ಏನಿಲ್ಲ ಅಂದ್ರೂ ಕೂಡ ಇಲ್ಲಿವರೆಗೂ ಅಂದ್ರೆ ಇಲ್ಲಿ ಸದ್ಯ ಈಗಿನ ಪ್ರಸ್ತುತ ವರ್ತಮಾನದವರೆಗೂ ಕೂಡ 10ರಿಂದ 12 ವರ್ಷಗಳ ಕಾಲ ಸೇವೆಯನ್ನು ಕೊಡ್ತಿರುವಂತದ್ದು. ಈ ಲೆಕ್ಕಾಚಾರದಲ್ಲಿ ನೋಡಿದ್ರೆ ಇತ್ತೀಚಿನ ದಿನಗಳಲ್ಲಿ ಮೆಟ್ರೋ ನಿಗಮದಲ್ಲೇ ಒಂದೊಳ್ಳೆ ಸಾರಿಗೆ ಸೇವೆ ಅಂತ ಹೆಸರು ಪಡೆದುಕೊಂಡಿರುವಂತಹ ಈ ಒಂದು ಮೆಟ್ರೋ ನಿಲ್ದಾಣಗಳಲ್ಲೇ ಕೆಟ್ಟ ಘಟನೆಗಳು ಕೂಡ ಸಾಕ್ಷಿ ಆಗ್ತಿದ್ದಾವೆ. ಇತ್ತೀಚೆಗೆ ಲೈಂಗಿಕ ಕಿರುಕುಳಗಳು ನಿನ್ನೆ ಕೂಡ ಒಂದು ಪ್ರಕರಣ ಸಂಬಂಧಪಟ್ಟ ಹಾಗೆ ಜೀಕರಣ ನ್ಯೂಸ್ ವರದಿಯನ್ನು ಕೂಡ ಬಿತ್ತರಿಸಿತ್ತು. ಅದಾದ ಬಳಿಕ ಸೂಸೈಡ್ ಅಟೆಂಪ್ಟ್ಗಳು ಎನ್ನುವಂಥದ್ದು ಏನಾಗ್ತಾ ಇದೆಯೋ, ಈ ಮೆಟ್ರೋ ನಿಲ್ದಾಣಗಳು ಹಾಟ್ಸ್ಪಾಟ್ ಆಗ್ತಿದ್ದೇವೆ ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಒಂದು ಪ್ರಶ್ನೆ ಮಾಡ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ 2012ರಲ್ಲಿ ಬೆಂಗಳೂರಿನ ಯಶವಂತಪುರ ಭಾಗದಲ್ಲಿರುವಂತಹ ಮೆಟ್ರೋ ನಿಲ್ದಾಣದಲ್ಲಿ ಒಂದು ಸಣ್ಣ ಮಗು ಕೂಡ, ಒಂದು ಬಾಲಕ ಸೂಸೈಡ್ ಅಟೆಂಪ್ಟ್ ಮಾಡ್ಲಿಕ್ಕೂ ಕೂಡ ಮುಂದಾಗಿದ್ದ. ಅದಾದ ಬಳಿಕ 2 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ಪ್ರತಿನಿತ್ಯವೂ ಕೂಡ ಅಂದ್ರೆ ಪ್ರತಿ ಬಾರಿಯೂ ಕೂಡ ಈ ರೀತಿಯಾದ ಪ್ರಕರಣಗಳು ಸಾಕ್ಷಿ ಆಗ್ತಾನೆ ಇರ್ತವೆ. ಸದ್ಯ ಈಗ ಈ ಒಂದು ಹಾಟ್ಸ್ಪಾಟ್ ಆಗ್ತಿರುವಂತ ಕಾರಣದಿಂದಾಗಿ ನಮ್ಮ ಮೆಟ್ರೋ ಒಂದು ಆಡಳಿತ ಮಂಡಳಿ ಏನಿದೆಯೋ ವಿಫಲ ಆಗ್ತಾ ಇದೆಯಾ? ಈ ರೀತಿ ಪ್ರಕರಣಗಳನ್ನ ಬ್ರೇಕ್ ಮಾಡ್ಲಿಕ್ಕೆ, ಕೊನೆಗೊಳಿಸ್ಲಿಕ್ಕೆ ಮೆಟ್ರೋ ನಿಗಮ ಸೂಕ್ತವಾದಂತಹ ಕ್ರಮಗಳನ್ನ ತೆಗೆದುಕೊಳ್ತಿಲ್ವಾ ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಸಾರ್ವಜನಿಕ ವಲಯದಲ್ಲೂ ಕೂಡ ಒಂದು ಪ್ರಶ್ನೆ ಆಗ್ತಾ ಇರುವಂತದ್ದು. ಇದೆಲ್ಲವೂ ಕೂಡ ಸರಿ ಹೋಗ್ಬೇಕು ಅಂತಂದ್ರೆ ಮೆಟ್ರೋ ಕೆಲವು ವರ್ಷಗಳ ಹಿಂದೆ ಒಂದು ಹೊಸ ಯೋಜನೆಯನ್ನ ತರಲಿಕ್ಕೆ ಕೂಡ ಮುಂದಾಗಿತ್ತು. ಅಂದ್ರೆ ಬೇರೆ ಬೇರೆ ದೇಶಗಳಲ್ಲಿ, ಚೈನಾ ಆಗ್ಬೋದು, ಜಪಾನ್ ಆಗ್ಬೋದು, ಆ ಒಂದು ದೇಶಗಳಲ್ಲಿ ಮೆಟ್ರೋ ನಿಲ್ದಾಣಗಳಲ್ಲಿ ಸ್ಕ್ರೀನಿಂಗ್ ಅಳವಡಿಕೆ ಇರ್ತವೆ. ಸ್ಕ್ರೀನಿಂಗ್ ಡೋರ್ಗಳ ವ್ಯವಸ್ಥೆ ಮೆಟ್ರೋ ನಿಗಮಗಳಲ್ಲಿ ಇರ್ತವೆ. ಆ ಮೆಟ್ರೋ ಒಂದು ಸ್ಕ್ರೀನಿಂಗ್ ಡೋರ್ಗಳು ಎನ್ನುವಂಥದ್ದು ಏನ್ ಸಿಸ್ಟಮ್ ಇರುತ್ತೋ, ಆ ಸಿಸ್ಟಮ್ ಯಾವುದೇ ಒಂದು ಮೆಟ್ರೋ ಬಂದಾಗ ಅದು ಓಪನ್ ಆಗತ್ತೆ. ಪ್ರಯಾಣಿಕರು ಕಂಪ್ಲೀಟ್ ಆಗ ಮೆಟ್ರೋ ಒಳಗಡೆ ಬೋಗಿ ಒಳಗಡೆ ಹೋಗ್ತಿದ್ದಂಗೆ ಸ್ಕ್ರೀನಿಂಗ್ ಡೋರ್ ಎನ್ನುವಂಥದ್ದು ಏನಿದೆಯೋ ಅದು ಕ್ಲೋಸ್ ಆಗತ್ತೆ. ಅದಾದ ಬಳಿಕ ಅದ್ರೊಳಗಡೆ ಯಾರು ಕೂಡ ಹೋಗ್ಲಿಕ್ಕಾಗಲ್ಲ. ಟ್ರ್ಯಾಕ್ ಬಳಿ ಹೋಗ್ಲಿಕ್ಕೂ ಕೂಡ ಸಂಪರ್ಕ ಸಾಧ್ಯ ಕೂಡ ಸಾಕಷ್ಟು ಕಷ್ಟ ಆಗತ್ತೆ. ಈ ನಿಟ್ಟಿನಲ್ಲಿ ಇಂತಹ ಒಂದು ವ್ಯವಸ್ಥೆಯನ್ನ ಬೆಂಗಳೂರಿನಲ್ಲಿ ತರ್ತೇವೆ ಎನ್ನುವಂತ ನಿಟ್ಟಿನಲ್ಲಿ ಕಳೆದ 3-4 ವರ್ಷಗಳ ಹಿಂದೆ ಮೆಟ್ರೋ ನಿಗಮ ವ್ಯವಸ್ಥಾಪಕ ನಿರ್ದೇಶಕರು ಅಂದ್ರೆ ಬಂದು ಹೋಗುವಂತಹ MDಗಳೆಲ್ಲರೂ ಕೂಡ ಇದನ್ನು ಜಾರಿ ಮಾಡ್ತೇವೆ ಎನ್ನುವಂತ ಕೇವಲ ಮಾತಿಗಷ್ಟೇ ಸೀಮಿತ ಆಗ್ತಿದ್ದಾವೆ.
ಈ ಮೂಲಕವಾಗಿ ಮೆಟ್ರೋ ನಿಲ್ದಾಣದಲ್ಲಿ ಸ್ಕ್ರೀನಿಂಗ್ ಡೋರ್ ಅಳವಡಿಕೆ ಮಾಡಿದ್ರೆ ಈ ರೀತಿ ಪ್ರಕರಣಗಳಿಗೆ ಬ್ರೇಕ್ ನೀಡಬಹುದು. ಈ ಒಂದು ವ್ಯವಸ್ಥೆಯನ್ನ ಆದಷ್ಟು ಬೇಗ ತನ್ನಿ ಎನ್ನುವಂತ ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆ ಆಗಿರೋ ಕಾರಣದಿಂದಾಗಿ ಸದ್ಯ ಕೂಡಲೇ ಈ ರೀತಿಯಂತಹ ಕ್ರಮಕ್ಕೆ ಮೆಟ್ರೋ ನಿಗಮ ಮುಂದಾಗಬೇಕು. ಇತ್ತೀಚಿನ ದಿನಗಳಲ್ಲಿ ಸಾಕ್ಷಿ ಆಗ್ತಿರುವಂತಹ ಒಂದು ಸೂಸೈಡ್ ಅಟೆಂಪ್ಟ್ ಪ್ರಕರಣಗಳು ನಿನ್ನೆ ಕೂಡ ಒಂದು ದಾಖಲಾಗಿದೆ. ಇವೆಲ್ಲವೂ ಕೂಡ ಶಮನ ಆಗ್ಲಿಕ್ಕೆ, ಕ್ಲೋಸ್ ಆಗ್ಲಿಕ್ಕೆ ಸ್ಕ್ರೀನಿಂಗ್ ಡೋರ್ ಅಳವಡಿಕೆ ಎನ್ನುವಂಥದ್ದು ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಈ ಎರಡು ವಲಯದಲ್ಲಿ ಗ್ರೀನ್ ಲೈನ್ ಮತ್ತು ಪರ್ಪಲ್ ಲೈನ್ ಈಗಾಗಲೇ ಮೆಟ್ರೋ ಸಂಚಾರ ಆಗ್ತಾ ಇದೆಯೋ, ಇದರ ಜೊತೆಗೆ ಹೊಸ ಲೈನ್ಗಳೇನಾಗ್ತಾ ಇದಾವೆ, ಫೇಸ್ 3 ಫೇಸ್ 2 ಎನ್ನುವಂಥದ್ದು, ಅವೆಲ್ಲದಕ್ಕೂ ಕೂಡ ಈ ಸ್ಕ್ರೀನ್ ಡೋರ್ ಅಳವಡಿಕೆ ಮಾಡಿದ್ರೆ ಈ ರೀತಿ ಪ್ರಕರಣಗಳು, ಸೂಸೈಡ್ ಅಟೆಂಪ್ಟ್ ಪ್ರಕರಣಗಳಿಗೆ ಸಂಪೂರ್ಣವಾಗಿ ಬ್ರೇಕ್ ನೀಡುವಂತಹ ಚಾನ್ಸಸ್ ತುಂಬಾ ಇದೆ. ಸಂಪರ್ಕ. ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ನಮ್ಮ ಪ್ರತಿನಿಧಿ ಮಂಜುನಾಥ್ ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ರು. ಪ್ಲಾಟ್ಫಾರ್ಮ್ಗಳಲ್ಲಿ ಸ್ಕ್ರೀನ್ ಡೋರ್ ಅಳವಡಿಸದೇ ಇರೋದೇ ಇದಕ್ಕೆಲ್ಲ ಕಾರಣವಾ ಎನ್ನುವಂಥ ದೊಡ್ಡ ಮಟ್ಟದ ಪ್ರಶ್ನೆ ಇಲ್ಲಿ ಉದ್ಭವಿಸೋದು ಸಾಮಾನ್ಯ. ಯಾಕಂತ ಹೇಳಿದ್ರೆ ಸ್ಕ್ರೀನ್ ಡೋರ್ಗಳನ್ನು ಹಾಕ್ತೀವಿ ಅಂತೇಳಿ BMRCLನ MDಗಳು ಪದೇ ಪದೇ ಹೇಳ್ತಾ ಇದ್ರು. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.